ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೇಯ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪಾಠ ಆಧಾರಿತ ಮೂಲ್ಯಾಂಕನ LBA 2027 6 ಮಾದರಿ ಪ್ರಶ್ನೆ ಪತ್ರಿಕೆ ಘಟಕ ಪರೀಕ್ಷೆ 4 ಆಗಸ್ಟ್ 2026. ದ್ವಿತೀಯ PUC ಭಾರತದ ಇತಿಹಾಸ. ಗರಿಷ್ಠ ಅಂಕಗಳು 30, 1 ಗಂಟೆ ಅವಧಿ, 17 ಪ್ರಶ್ನೆ ಸಂಖ್ಯೆಗಳು. ಈ ಘಟಕ ಪರೀಕ್ಷೆಯಲ್ಲಿ ತೆಗೆದುಕೊಂಡಿರುವಂಥ ಅಧ್ಯಾಯಗಳು ರಾಷ್ಟ್ರಕೂಟರು, ನಂತರದ ಚಾಲುಕ್ಯರು, ಹೊಯ್ಸಳರು, ದೆಹಲಿಯ ಸುಲ್ತಾನರು. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮಗೋಸ್ಕರ ಘಟಕ ಪರೀಕ್ಷೆ 4 LBಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಬೋರ್ಡಿಂದ ಬಂದಿರುವಂಥದ್ದು. ಸೊ ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿ ಭಾಗ ಎ ಇದೆ. 3 ಅಂಕದ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಕೆಳಗಿನೊಳಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. 6ನೇ ವಿಕ್ರಮಾದಿತ್ಯನ ಸಾಧನೆಗಳನ್ನು ತಿಳಿಸುವ ಶಾಸನ ಯಾವುದು ಅಂತಂದರೆ ಆಯ್ಕೆ ಬಿ ಇದೆ, ಲಕ್ಷ್ಮೇಶ್ವರ ಶಾಸನ ಅಂತ ಹೇಳ್ತೀವಿ. ನೆಕ್ಸ್ಟು ಪ್ರತಿಪಾದನೆ ಎ, ವಿಷ್ಣುವರ್ಧನ ತಲಕಾಡು ಗೊಂಡ ಎಂಬ ಬಿರುದನ್ನು ಪಡೆದುಕೊಂಡರು. ಕಾರಣ, ಅವನು ತಲಕಾಡು ಯುದ್ಧದಲ್ಲಿ ಚೋಳರನ್ನು ಸಂಪೂರ್ಣವಾಗಿ ಸೋಲಿಸಿ ಗಂಗವಾಡಿಯಿಂದ ಹೊರಹಾಕಿದನು ಅಂಥೇಳಿ ಇಲ್ಲಿ ಒಂದು ಹೇಳಿಕೆಯ ಆಧಾರದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆಯ್ಕೆ ಸಿ, ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಇನ್ನೊಂದು ಬಹು ಆಯ್ಕೆ ಪ್ರಶ್ನೆ, ದೆಹಲಿಯ ಸುಲ್ತಾನರ ಮೇಲೆ ಕೇಳಿರುವಂಥದ್ದು. ಮೊಹಮ್ಮದ್ ಬಿನ್ ತುಘಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಎಂದು ಹೇಳಿರುವಂತಹ ಇತಿಹಾಸ ತಜ್ಞ ಯಾರು ಅಂತಂದಾಗ ನಾವು ದೆಹಲಿಯ ಸುಲ್ತಾನರ ಕಾಲದಲ್ಲಿ ಬರುವಂತಹ ಡಾಕ್ಟರ್ VA ಸ್ಮಿತ್ ಎನ್ನುವಂಥವರು ಇವರ ಬಗ್ಗೆ ಹೇಳ್ತಾರೆ. ಯಾಕಂದರೆ ಅವರ ಒಂದು ನೀತಿಗಳು ಇದ್ವು. ಇನ್ನು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ 3 ಅಂಕದ ಪ್ರಶ್ನೆಗಳಲ್ಲಿದ್ದಾವೆ. ಜಗನ್ನಾಥ, ಸೋಮನಾಥ, ಗೋರಖಪುರಿ, 2ನೇ ತೈಲಪ. ಎಲಿಫೆಂಟಾ ಪುರಾತನ ಹೆಸರು ಏನು ಅಂತ ಕೇಳಿದ್ದಾರೆ. ಅದು ಗೋರವಪುರಿ ಅಂತ ಹೇಳ್ತೀವಿ. ಇದು ಸರಿಯಾದ ಉತ್ತರ. ನೆಕ್ಸ್ಟು ಕಲ್ಯಾಣ ಚಾಲುಕ್ಯರ ಸ್ಥಾಪಕ 2ನೇ ತೈಲಪ. ಇನ್ನು ಮೊಹಮ್ಮದ್ ಗಜನಿ 15ನೇ ಭಾರಿ ದಂಡಯಾತ್ರೆಯನ್ನು ಗುಜರಾತಲ್ಲಿ ಮಾಡ್ತಾನೆ. ಆ ಒಂದು ಯಾವ ದೇವಸ್ಥಾನ ಅಂತ ಇಲ್ಲಿ ಕೇಳಿದರೆ ಆಯ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ ಸೋಮನಾಥ. ಈ ಸೋಮನಾಥ ದೇವಾಲಯದ ಮೇಲೆ 15ನೇ ಬಾರಿ ದಂಡಯಾತ್ರೆಯನ್ನು ಮಾಡ್ತಾನೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಅಮೋಘ ವರ್ಷನ ಒಂದು ಸಂಬಂಧಿಸಿರುವಂತಹ ಯಾವುದಾದ್ರೂ ಆಯ್ಕೆಯನ್ನು ನೋಡ್ತಾ ಹೋದಾಗ ಅದು ಪ್ರಶ್ನೋತ್ತರ ರತ್ನಮಾಲೆ, ಇದು ಸರಿಯಾದ ಉತ್ತರ. ಹೊಂದಿಸಿ ಬರೆಯಲ್ಲಿ ಆ ಒಂದು ಸಾಹಿತ್ಯದ ಕೃತಿಗಳ ಬಗ್ಗೆ ಇಲ್ಲಿ ಕೇಳಿರುವಂಥದ್ದು. ಪೊನ್ನನಿಗೆ ಒಂದು ಬಿರುದಿದೆ, ಉಭಯ ಚಕ್ರವರ್ತಿ ಅಥವಾ ಉಭಯ ಕವಿ ಚಕ್ರವರ್ತಿ ಅಂಥೇಳಿ. ಅಮೀರ್ ಖುಸ್ರೋನನ್ನು ಭಾರತದ ಗಿಣಿ ಅಂತ ಹೇಳ್ತಾರೆ. ಹಾಗಾದರೆ ಕಮೆಂಟಲ್ಲಿ ತಾವೆಲ್ಲರೂ ಈ 1000 ದಿನಾರ್ ಎಂದರೆ ಯಾರು ಅಂಥೇಳಿ ನನಗೆ ತಪ್ಪದೆ ಕಮೆಂಟನ್ನು ಮಾಡಬೇಕು. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಇಲ್ಲವೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಉತ್ತರ ಪಂಪ ಅಂತ ಹೇಳ್ತೀವಿ. ನೆಕ್ಸ್ಟು ಹೊಯ್ಸಳರ ರಾಜ ಲಾಂಛನ ಯಾವುದಾಗಿತ್ತು ಅಂತಂದರೆ ಸಳ ಎನ್ನುವಂತಹ ವ್ಯಕ್ತಿ ಹುಲಿಯನ್ನು ಏನು ಮಾಡ್ತಾನೆ, ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯವನ್ನು ಇವರು ಏನು ಮಾಡಿದ್ದಾರೆ ಅಂತಂದರೆ ತಮ್ಮ ರಾಜ್ಯ ಲಾಂಛನವಾಗಿ ಮಾಡಿಕೊಂಡಿದ್ದಾರೆ. ಸೊ ಇನ್ನು ನಾವು ಮುಂದೆ ಹೋಗೋಣ. ಇಲ್ಲಿ ಭಾಗ ಬಿ ಇದೆ. ಭಾಗ ಬಿಯಲ್ಲಿ ಏನು ಮಾಡಿದ್ದಾರೆ, ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 2 ಪದ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 2 ಪ್ರಶ್ನೆಗಳಿಗೆ ಮಾತ್ರ ಇಲ್ಲಿ ಉತ್ತರವನ್ನು ಕೊಡಬೇಕು. ನಾನು ಎಲ್ಲಕ್ಕೂ ಉತ್ತರವನ್ನು ಕೊಟ್ಟಿದ್ದೀನಿ, ಗಮನಿಸ್ತಾ ಹೋಗಿ. ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿಗ ಯಾರು ಮತ್ತು ಯಾವಾಗ ಅಂತ ಕೇಳಿದರೆ ಆ ಒಂದು ಅರಬ್ ಪ್ರವಾಸಿ ಯಾರು ಅಂತಂದರೆ ಸುಲೇಮಾನ್ ಅಂತನ್ನುವಂಥ ವ್ಯಕ್ತಿ ಬರ್ತಾನೆ. ಯಾರ್ರೀ? ಸುಲೇಮಾನ್. ಇವನು ಸಾಮಾನ್ಯ ಶಕ 851ರಲ್ಲಿ ಭಾರತಕ್ಕೆ ಭೇಟಿ ಕೊಡ್ತಾನೆ. ಯಾರ ಕಾಲದಲ್ಲಿ? ರಾಷ್ಟ್ರಕೂಟರ ಕಾಲದಲ್ಲಿ.
6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು ಮತ್ತು ಅವನ ಕೃತಿ ಯಾವುದು ಹೆಸರಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. 6ನೇ ಶತಮಾನದಲ್ಲಿ ಕವಿ ಯಾರು ಅಂತಂದರೆ ಕಾಶ್ಮೀರದ ಕವಿ. ಯಾರ್ಯವ? ಕಾಶ್ಮೀರದ ಕವಿ. ಅವನ ಹೆಸರು ನಾವು ಬಿಲ್ಲಣ ಅಂತ ಕರಿತೀವಿ. ಏನ್ರಿ? ಬಿಲ್ಲಣ. ಇವನು ಬರೆದಿರುವಂಥ ಒಂದು ಕೃತಿ ಇದೆ, ಅದೇ ವಿಕ್ರಮಾಂಕ ದೇವಚರಿತ. ಏನ್ರಿ? ದೇವಚರಿತ ಎನ್ನುವಂಥ ಒಂದು ಅಂತೇಳಿ ಒಂದು ಕೃತಿ ಇದೆ, ದೇವಚರಿತಂ ಅಂತೇಳಿ. ಇನ್ನು ದೆಹಲಿ ಸುಲ್ತಾನರ ಯಾವುದಾದ್ರೂ 2 ಸಂತತಿಗಳು ಬಹಳಷ್ಟಿದ್ದಾವೆ, 4 ಇದ್ದಾವೆ. ಗುಲಾಮಿ ಸಂತತಿ, ಲೋಧಿ, ತುಘಲಕ್ ಮತ್ತು ಸಯ್ಯದ್ ಅಂಥೇಳಿ. ಈ 4ರಲ್ಲಿ ಯಾವುದಾದ್ರೂ 2 ಬರೀರಿ. ತುಘಲಕ್ ಕಾಲದ 2 ಇತಿಹಾಸಕಾರರನ್ನು ಹೆಸರಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಒಬ್ಬರು ಜಿಯಾರುದ್ದೀನ್ ಬರಾನಿ ಅಂಥೇಳಿ. ಯಾರ್ರಿ? ಬರಾನಿ ಅಂಥೇಳಿ. ಇನ್ನೊಬ್ಬರು ಇಬನ್ ಬತೂತಾ ಅಂಥೇಳಿ. ಯಾರ್ರಿ? ಇಬನ್ ಬತೂತಾ. ಇವರು ಈ ಒಂದು ತುಘಲಕ್ ಕಾಲದ 2 ಪ್ರಮುಖ ಇತಿಹಾಸಕಾರರು ಅಂತ ಹೇಳ್ತೀವಿ. ನೆಕ್ಸ್ಟು ಭಾಗ ಸಿ ಇದೆ. ನಿಮಗಿಲ್ಲಿ 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ನಾವಿಲ್ಲಿ ಪ್ರಶ್ನೆಗಳನ್ನು ನೋಡೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡಯಾತ್ರೆ ಅಂತ ಕೇಳಿದ್ದಾರೆ. ಯಾವುದ್ರಿ? ದಕ್ಷಿಣದ ದಂಡಯಾತ್ರೆ ಅಂತಂದರೆ ಅಲ್ಲಿ ನಿಮಗೆ ಗೊತ್ತಿರಲಿ, ಈ ಅಲ್ಲಾವುದ್ದೀನ್ ಖಿಲ್ಜಿಯ ಒಬ್ಬ ಸಮರ್ಥ ಸೇನಾನಿ ಇರ್ತಾನೆ. ಅವನ ಹೆಸರು ನಾವೇನಂತ ಕರಿತೀವಿ? ಮಲ್ಲಿ ಕಾಫರ್ ಅಂತ ಕರಿತೀವಿ. ಏನ್ರಿ? ಮಲ್ಲಿ ಕಾಫರ್. ಇವನನ್ನು ಈ ದಕ್ಷಿಣ ಭಾರತ ದಂಡಯಾತ್ರೆಯಾಲೆ ಇವನನ್ನು ಸೇನಾಪತಿಯಾಗಿ ನೇಮಕ ಮಾಡಿ ಅಲ್ಲಾವುದ್ದೀನ್ ಅವನಿಗೆ ದಂಡಯಾತ್ರೆ ಕಳಿಸ್ತಾನೆ. ಮೊದಲು ಸಿಗುವುದೇ ದೇವಗಿರಿ ಅನ್ನುವಂಥ ಒಂದು ಪ್ರದೇಶ, ಒಂದು ರಾಜ್ಯ ಅಂತ ಹೇಳ್ತೀವಿ. ಯಾವುದ್ರಿ? ದೇವಗಿರಿ. ಈ ದೇವಗಿರಿಯ ಮೇಲೆ 1307ರಲ್ಲಿ ಏನು ಮಾಡ್ತಾರೆ? ಆಕ್ರಮಣವನ್ನು ಮಾಡ್ತಾನೆ. ನೋಡಿ, ಅಲ್ಲಿ ಇರುವಂತಹ ರಾಮಚಂದ್ರ ದೇವ. ಯಾರು? ರಾಮಚಂದ್ರ ದೇವ. ಇವನು ಅಲ್ಲಿ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಇವನ ಮೇಲೆ ಇವನು ಹಠಾತ್ತನೆ ಆಕ್ರಮಣ ಮಾಡಿ ಅಲ್ಲಿ ಅವನಿಗೆ ವಾರ್ಷಿಕವಾಗಿ ಕಪ್ಪ ಕಾಣಿಕೆ ನೀಡುವಂತೆ ಮತ್ತು ಅದರ ಜೊತೆಗೆ ಇವನ ಮಗಳಾದ ದೇವಲ ದೇವಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಹಿರಿಯ ಮಗನಾದಂಥ ಖೀಜರ್ ಖಾನ್ ಜೊತೆ ಮದುವೆ ಮಾಡಿಸಲಾಗ್ತದೆ. ಇದು ಮೊದಲನೇ ದಂಡಯಾತ್ರೆ. ಆದರೆ 2ನೇ ದಂಡಯಾತ್ರೆ ಅವನು ವಾರಂಗಲ್ ಮೇಲೆ ಮಾಡ್ತಾನೆ. ಯಾವುದ್ರಿ? ವಾರಂಗಲ್ ಎನ್ನುವಂತಹ ಒಂದು ರಾಜ್ಯದ ಮೇಲೆ ಮಾಡ್ತಾನೆ. ಅದು ಯಾವಾಗ ಅಂತಂದರೆ 1909ರಲ್ಲಿ. ನೋಡಿ, 2 ವರ್ಷ ನಂತರ ಮಾಡ್ತಾನೆ. ಇಲ್ಲಿ ಪ್ರತಾಪ ರುದ್ರದೇವನು ಅಂತ ಇರ್ತಾನೆ. ಯಾರೀ? ಪ್ರತಾಪ ರುದ್ರದೇವ ಎನ್ನುವಂಥ ವ್ಯಕ್ತಿ ಇರ್ತಾನೆ. ಅಲ್ಲಿ ಅವನ ಕೋಟಿಗೆಯನ್ನು ಮುತ್ತಿಗೆ ಹಾಕಿ ಅವನನ್ನು ಸೋಲಿಸಲಾಗ್ತದೆ. ಅದರ ಜೊತೆಗೆ ಈ ಮಲ್ಲಿಕಾಫರ್ ಅಲ್ಲಿರುವಂತಹ ಚಿನ್ನದ ಅವನ ಪ್ರತಿಮೆಯನ್ನು ತಗೋತಾನೆ. ಜೊತೆಗೆ ಅಷ್ಟೇ ಅಲ್ಲದೆ ಅವನು 100 ಆನೆಗಳನ್ನು, ನೋಡಿ ಇತಿಹಾಸಕಾರ ಹೇಳ್ತಾರೆ, 100 ಆನೆಗಳನ್ನು, 700 ಕುದುರೆಗಳನ್ನು, ಎಷ್ಟ್ರೀ? 700 ಕುದುರೆಗಳನ್ನು, ಜೊತೆಗೆ ಚಿನ್ನ ಬೆಳ್ಳಿ ಭಾರೀ ಪ್ರಮಾಣದಲ್ಲಿ ದೆಹಲಿಗೆ ಹೊತ್ತೊಯ್ತಾನೆ. ಇಲ್ಲಿ 1000 ಒಂಟೆಗಳ ಮೇಲೆ ದೆಹಲಿಯಲ್ಲಿ ಸಾಗಿಸಿರುವಾಗ ಅವು ಭಾರದಿಂದ ನರಗುತ್ತವೆ ಅಂಥೇಳಿ ಅಮೀರ್ ಖುಸ್ರು ತಮ್ಮ ಒಂದು ಇತಿಹಾಸದಲ್ಲಿ ಹೇಳ್ತಾರೆ. ಹೌದಾ? ಸೊ ಇನ್ನು ನೆಕ್ಸ್ಟ್ ಬರ್ತದೆ, ಅದೇ ಯಾವುದು ಅಂತಂದರೆ ದ್ವಾರ ಸಮುದ್ರ. ಯಾವುದ್ರಿ? ದ್ವಾರ ಸಮುದ್ರದ ಮೇಲೆ ಇವನು ಮಾಡ್ತಾನೆ. ದ್ವಾರ ಸಮುದ್ರದಲ್ಲಿ ಆಳ್ವಿಕೆ ಮಾಡಿರುವಂತಹ 1310ರಲ್ಲಿ ಆಳ್ವಿಕೆ ಮಾಡ್ತಾನೆ. ಅಲ್ಲಿ ಈ ಹೊಯ್ಸಳರ ರಾಜನಾಗಿರುವಂಥ 3ನೇ ಬಲ್ಲಾಳ ಇರ್ತಾನೆ. ಯಾರ್ರೀ? 3ನೇ ಬಲ್ಲಾಳ ಅಂಥೇಳಿ ಅವನು ಆಳ್ವಿಕೆ ಮಾಡ್ತಿರ್ತಾನೆ. ಹಠಾತ್ತನೆ ಈ ಒಂದು ದಾಳಿಯನ್ನು ಎದುರಿಸಲಾಗದೆ ತನ್ನ ರಾಜಧಾನಿಯಲ್ಲಿ ಸೋಲೊಪ್ಕೋತಾನೆ. ಅಲ್ಲಿಂದ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ನೋಡಲಿಕ್ಕೆ ಒಪ್ಕೋತಾನೆ ಅಂತ ಹೇಳ್ತಾರೆ. ಇನ್ನು ಮುಂದುವರೆದಂತೆ ಮಥುರೆಯ ಮೇಲೆ ಮಾಡ್ತಾನೆ. ಇಲ್ರಿ? ಮಥುರೆಯ ಮೇಲೆ ಮಾಡ್ತಾನೆ. ಅದು 1311ರಲ್ಲಿ. ದಕ್ಷಿಣ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಯಾವನಾದರೂ ಒಬ್ಬ ದೊರೆ ದಕ್ಷಿಣ ಭಾರತ ಮೇಲೆ ದಂಡಯಾತ್ರೆ ಮಾಡಿದ್ದೇ ಆದರೆ ಅದೇ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಇತಿಹಾಸಕಾರ ಹೇಳ್ತಾರೆ. ಈ ಮಥುರೆಯಲ್ಲಿ ಸುಂದರ್ ಪಾಂಡೆ ಎನ್ನುವಂತ ಇರ್ತಾರೆ. ಈ ಪಾಂಡೆ ಬ್ರದರ್ಸ್ ಅಂತ ಇರ್ತಾರೆ. ಪಾಂಡೆ ಬ್ರದರ್ ಯಾರ್ಯಾರು? ಒಬ್ಬ ಸುಂದರ, ಇನ್ನೊಬ್ಬ ವೀರ ಪಾಂಡೆ ಅಂಥೇಳಿ. ಇವರಿಬ್ಬರ ನಡುವೆ ಅಂಥ ಕಲಹ ನಡೆದಿರ್ತದೆ. ಅಂಥ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟು ಅವರಿಬ್ಬರನ್ನು ಸೋಲಿಸಿ ಅವರನ್ನು ತಮ್ಮ ಒಂದು ಸಾಮ್ರಾಜ್ಯದ ದಾಸರನ್ನಾಗಿ ಮಾಡಿ
ಅವನೇನು ಮಾಡ್ತಾನೆ ಅಂತಂದರೆ ಆಳ್ವಿಕೆಯನ್ನು ಅಲಾವುದ್ದೀನ್ ಖಿಲ್ಜಿ ಅವ್ರನ್ನ ಒಪ್ಪಿಸ್ತಾನೆ. ಇನ್ನು ನೆಕ್ಸ್ಟ್ ಬರೋದೇ ಮತ್ತೆ ಪುನಃ ಏನಪ್ಪ ಅಂತಂದರೆ ಮೊದಲೇ ಮಾಡಿರುವಂತೆ ದೇವಗಿರಿ ಮೇಲೆ ಮತ್ತೆ ಏನು ಮಾಡ್ತಾನೆ ಅಂತಂದರೆ ಎರಡನೇ ಬಾರಿ ಇವನು ಅಲ್ಲಿ ಆಕ್ರಮಣ ಮಾಡ್ತಾನೆ. 1312ರಲ್ಲಿ ಅಲ್ಲಿ ಶಂಕರ ದೇವ ಎನ್ನುವಂಥ ವ್ಯಕ್ತಿ ಇರ್ತಾನೆ. ಯಾರು? ಈ ಒಂದು ಶಂಕರ ದೇವ ಎನ್ನುವಂಥ ವ್ಯಕ್ತಿ. ಈತ ಕಪ್ಪು ಕಾಣಿಕೆಯನ್ನು ಕೊಡಲಿ ನಿರಾಕರಿಸ್ತಾನೆ. ಅದನ್ನು ಮತ್ತೆ ಪುನರ್ ಕಪ್ಪು ಕಾಣಿಕೆ ಕೊಡುವಂತೆ ಅಲ್ಲಿ ಮಲ್ಲಿಕಾಫುರವನ್ನು ಸೋಲಿಸಿ ಏನು ಮಾಡ್ತಾನೆ, ತನ್ನ ಒಂದು ದಕ್ಷಿಣ ದಂಡಯಾತ್ರೆಯನ್ನು ಯಶಸ್ವಿಗೊಳ್ತಾನೆ ಅಂತ ಹೇಳ್ತೀವಿ. ಸೊ ಇದಿಷ್ಟು ಆತ್ಮೀಯ ಸ್ನೇಹಿತರೆ ಅಲಾವುದ್ದೀನ್ ಖಿಲ್ಜಿಯ ಒಂದು ದಂಡಯಾತ್ರೆ ಆಗಿತ್ತು. ಇನ್ನು ಇಲ್ಲಿ ನೀವು ಎರಡನೇ ಪ್ರಶ್ನೆಯನ್ನು ಗಮನಿಸ್ತೀರಿ. ಏನು ಸರ್ ಅಂತಂದರೆ ಹೊಯ್ಸಳರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ಬಹಳ ಸಾರಿ ನಿಮಗಿಲ್ಲಿ ಕೇಳೋದುಂಟು. ಸೊ ಹಾಗಾದರೆ ನಾವಿಲ್ಲಿ ಒಂದೊಂದಾಗಿ ಅವು ಲಕ್ಷಣಗಳು ಯಾವ್ಯಾವು ಅಂಥೇಳಿ ನಾವಿಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟು ಅಲ್ಲಿ ನಕ್ಷತ್ರಾಕಾರದ ತಳಪಾಯ ಇತ್ತು ನೋಡಿರಿ. ಯಾವಾಗ ತಳಪಾಯ? ನಕ್ಷತ್ರ ಆಕಾರದ ತಳಪಾಯ. ನಾವೇನು ಫೌಂಡೇಶನ್ ಅಂತೀವಲ್ಲ, ನಕ್ಷತ್ರ ರೂಪದಲ್ಲಿ ಇರ್ತಾ ಇತ್ತು. ಅದರ ಜೊತೆಗೆ ಆ ನಕ್ಷತ್ರ ಆಕಾರದ ಅಡಿಗಳು 4 ಅಡಿ ಎತ್ತರ, ಅಷ್ಟೇ 4 ಅಡಿ ಎತ್ತರವಾದ ಜಗುತಿ ಅಂತ ಕರಿತೀವಿ, ಅದು ಇತ್ತು ಒಳಗೊಂಡಿತ್ತು. ಅದರ ಜೊತೆಗೆ ದೇವಾಲಯದ ಸುತ್ತಲೂ ಜಗತಿ ಪ್ರದರ್ಶನ ಹಾಕಿರುವಂತೆ ಹಿಂಗೆ ಸುತ್ತುವರಿಯುವಂತೆ ಹಿಂಗೆ ರೌಂಡ್ ಆಗಿರುವಂತಹ ಜಗುತಿಯನ್ನು ಅಲ್ಲಿ ಕಾಣ್ತಿರ್ತೀವಿ. ಜೊತೆಗೆ ವೈವಿಧ್ಯ ರಚನೆ ಬಹಳ ಸುಂದರವಾಗಿರುವಂಥದ್ದು, ವೈವಿಧ್ಯತೆ ಜೊತೆಗೆ ಆ ಒಂದು ವಿನ್ಯಾಸ ಬಹಳ ನುಣುಪಾಗಿ ಅಂತ ಭಾಳ ನಾವು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಆ ಕಂಬಗಳ ಮೇಲೆ ಕೆತ್ತಿರುವಂಥದ್ದು ಇವೆಲ್ಲವನ್ನು ನಾವಲ್ಲಿ ಕಾಣ್ತೀವಿ. ಅದರ ಜೊತೆಗೆ ಅಲ್ಲಿ ವಿಸ್ತೃತವಾದಂಥ ಕೆತ್ತನೆ, ನೋಡುಗರಿಗೆ ವಿಸ್ತೃತ ರೂಪದಲ್ಲಿ ಓದಲಿಕ್ಕೆ ಬರಬೇಕು ಆ ರೀತಿಯಾದಂತಹ ಕೆತ್ತನೆಗಳನ್ನು ಮಾಡ್ತಾಯಿದ್ರು. ಒಂದು ಬೆಸ್ಟ್ ಎಕ್ಸಾಂಪಲ್ಲು ಅಂತಂದರೆ ಸುಂದರವಾಗಿರುವಂತಹ ಸುಂದರವಾಗಿರುವಂಥ ಮದನಿಕೆಯರ ವಿಗ್ರಹಗಳು. ಹೌದಾ? ಆ ವಿಗ್ರಹಗಳನ್ನು ನಾವು ನೋಡಿದಾಗ ತಕ್ಷಣ ನಮಗೆ ಆ ಒಂದು ಶೈಲಿಯನ್ನು ಗೊತ್ತಾಗ್ತದೆ. ವಿಶಾಲವಾದ ನವರಂಗವನ್ನು ಹೊಂದಿದ್ರು. ವಿಶಾಲವಾದ ನವರಂಗಗಳನ್ನು ಹೊಂದ್ತಾ ಇದ್ರು. ಸೊ ಈ ರೀತಿ ಒಂದು ಪಾಯಿಂಟ್ಗಳನ್ನು ಹಾಕಿ ನೀವು ಬರೆದ್ರೆ 5 ಅಂಕ ನಿಮಗೆ ಖಂಡಿತವಾಗಿಯೂ ಅಲ್ಲೇ ಕೊಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಮುಂದೆ ಬಂದಂತೆ ಭಾಗ ಡಿಗೆ ನಾವೆಲ್ಲರೂ ಬರ್ತೀವಿ. ಇಲ್ಲಿ 10 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. 2 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳು ಅಂತ ಹೇಳ್ತಾರೆ. ಒಂದನೇದ್ದು ನಾವು ಧರ್ಮವನ್ನು ನೋಡ್ತೇವೆ. ಸರ್ ಧರ್ಮದಲ್ಲಿ ಏನೇನು ಒಳಗೊಂಡಿದ್ರು? ಇವರು ವೈದ್ಯಕೀಯ ಮತಾವಲಂಬಗಳಾಗಿದ್ದರು. ಏನಾಗಿದ್ದರು? ವೈದ್ಯಕೀಯ ಮತಾವಲಂಬಗಳಾಗಿದ್ದರು. ಜೊತೆಗೆ ಜೈನ ಆಗಿರ್ಬೋದು ಅಥವಾ ಬೌದ್ಧ ಧರ್ಮಗಳಿಗೆ ರಾಜ್ಯಾಶ್ರಯವನ್ನು ನೀಡಿದರು. ರಾಜ್ಯಾಶ್ರಯವನ್ನು ನೀಡಿದರು. ಜೊತೆಗೆ ಅಮೋಘ ವರ್ಷ ನೃಪತುಂಗ, ಈ ಅಮೋಘ ವರ್ಷ ಏನಿದಾನಲ್ಲ ಇವನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಬಹಳ ದೊಡ್ಡ ಪ್ರಮಾಣದ ಭಕ್ತನಾಗಿದ್ದ ಈತ. ಅಲ್ಲಿ ಬಹಳಷ್ಟು ದಾನ ದತ್ತಿಗಳನ್ನು ಕೊಟ್ಟಿದ್ದ. ಅಷ್ಟೇ ಅಲ್ಲದೆ ಬ್ರಾಹ್ಮಣರ ಒಂದು ಯಜ್ಞ ಯಾದಾದಿಗಳನ್ನು ಸಹ ಇಲ್ಲಿ ನೋಡ್ತಾ ಇದ್ದರು. ಇವೆಲ್ಲವನ್ನು ನಾವು ಇವರ ಒಂದು ಧರ್ಮದಲ್ಲಿ ನಾವೇನಪ್ಪ ಅಂತಂದರೆ ಕಾಣುವಂಥದ್ದು. ಅದರ ಜೊತೆಗೆ ಈ ಸಾಹಿತ್ಯವನ್ನು ನೋಡ್ತಾ ಹೋದಾಗ ಈ ರಾಷ್ಟ್ರಕೂಟರ ಒಂದು ಸಾಹಿತ್ಯವನ್ನು ನಿಮಗೆಲ್ಲ ಬಹಳಷ್ಟು ಕವಿಗಳನ್ನು ಕೊಟ್ಟಂಥವರು. ಏನು ಅಂತಂದರೆ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಅಂತ ಹೇಳ್ತೀವಿ. ಈ ಕವಿರಾಜ ಮಾರ್ಗ ಏನು ಹೇಳ್ತದೆ ಅಂತಂದರೆ ಕಾವೇರಿಯಿಂದ ಈ ಒಂದು ಗೋದಾವರಿಯವರೆಗೆ ಹರಡಿರುವ ಒಂದು ಪ್ರದೇಶವೇ ಕರುನಾಡು ಅಂತ ಹೇಳ್ತಾ ಇದ್ದರು. ಜೊತೆಗೆ ಈ ಪೊನ್ನನ ಒಂದು ಶಾಂತಿ ಪುರಾಣ ಆಗಿರ್ಬೋದು, ಮತ್ತು ಅದರ ಜೊತೆಗೆ ನಾವು ಈ ಒಡ್ಡಾರಾಧನೆ ಎಂಬುವಂಥ ಒಂದು ಹಳೆಗನ್ನಡ, ಒಡ್ಡಾರಾಧನೆ ಎನ್ನುವಂಥ ಒಂದು ಹಳೆಗನ್ನಡ, ಅದರ ಜೊತೆಗೆ ಬಹಳಷ್ಟು ಏನಪ್ಪ ಅಂತಂದರೆ ಈ ಒಂದು ಸಂಸ್ಕೃತ ಕವಿಗಳನ್ನು ಸಹ ನಾವಿಲ್ಲಿ ನೋಡ್ತೀವಿ. ಅವರು ಬರೆದಿರುವಂತಹ ಈ ಒಂದು ಶಕ್ತಾಯನ ಶಬ್ದಾಶಾಸನ ಆಗಿರ್ಬೋದು, ಮಹಾವೀರಾಚಾರ್ಯನ ಗಣಿತಸಾರ ಆಗಿರ್ಬೋದು, ಅಮೋಘ ವರ್ಷನ ಪ್ರಶ್ನೋತ್ತರ ಮಾಲ ಆಗಿರ್ಬೋದು, ತ್ರಿವಿಕ್ರಮನ ಮದಾಲಸ ಚಂಪು ಆಗಿರ್ಬೋದು, ಮತ್ತು ಈ ಜೀನಸೇನಾಚಾರ್ಯನ ಆದಿಪುರಾಣ ಆಗಿರ್ಬೋದು, ಹಾಲಾಯುಧನ ವೃತ್ತ ಸಂಪೂರ್ಣ ಮತ್ತು ಕವಿ, ಈ ರೀತಿಯಾದಂಥ ಒಂದು ಸಾಹಿತ್ಯಗಳನ್ನು ಅವ್ರು ಕೊಟ್ಟಂಥದ್ದು ಬಹಳ ನಾವು ಇಂಪಾರ್ಟೆಂಟಾಗಿ ನೋಡ್ತೀವಿ. ಇನ್ನು ಇಲ್ಲಿ ಬರುವಂಥ ಇತಿಹಾಸದಲ್ಲಿ ಈ ಒಂದು ವೈರುಧ್ಯಗಳ ಮಿಶ್ರಣ ಅಂತ ಏನು ಕರಿತೀವಲ್ಲ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು
ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ ನೋಡಿ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳು ಅಂತ ಕೇಳ್ತಾರೆ. ಒಂದನೇ ಪ್ರಯೋಗ ಇವನು ರಾಜಧಾನಿಯ ಬದಲಾವಣೆ ಅಂತ ಹೇಳ್ತೀವಿ. ಏನು ರೀ ಸರ್ ಬದಲಾವಣೆ ಅಂದರೆ ದೆಹಲಿಯಿಂದ ದೇವಗಿರಿಗೆ ಏನು ಮಾಡ್ತಾನೆ, ರಾಜ್ಯವನ್ನು ಬದಲಾವಣೆ ಮಾಡ್ತಾನೆ. ಜೊತೆಗೆ ಈ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ, ನಾಣ್ಯಗಳನ್ನು ಚಲಾವಣೆ ಆಗಿರ್ಬೋದು. ಮತ್ತು ಈ ಭೂಕಂದಾಯ ಪದ್ಧತಿಯ ಬಗ್ಗೆ ತಮ್ಮದೇ ಅಂತ ನಿಲುವನ್ನು ಹೊಂದಿರ್ತಾನೆ. ಸೊ ಈ ರೀತಿಯಾದಂಥ ಪಾಯಿಂಟ್ಗಳನ್ನು ಹಾಕಿ ವಿಮರ್ಶಾತ್ಮಕವಾಗಿ ನೀವು ಬರೆದ್ರೆ 10 ಅಂಕ ನಿಮಗೆ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಬಹಳ ಜನ ವಿದ್ಯಾರ್ಥಿಗಳ ಅಪೇಕ್ಷೆಯ ಮೇರೆಗೆ ನಾವು ಮಂಡಳಿಯಿಂದ ಕೊಟ್ಟಂಥ ಅಂದರೆ ಈ ಒಂದು ಇತಿಹಾಸ ಶಿಕ್ಷಕರು ನೀಡಿರುವಂಥ ಪ್ರಮುಖ ಒಂದು LBA ಘಟಕ ಪರೀಕ್ಷೆ 4 ಆಗಿತ್ತು. ಇದರ ಕಂಪ್ಲೀಟ್ ಕೀ ಆನ್ಸರು ಸಹ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.